ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರಗಳು ಗೈಸ್. ಇವತ್ತಿನ ವೀಡಿಯೋ ನೋಡ್ತಾ ಇರೋದು ಗೈಸ್, ನಾನು ನಾಟಿ ಮೇಕೆ ಅಂದರೆ ನಮ್ಮ ಆಡಿತ್ತಲ್ಲ, ಅದರಲ್ಲಿ ನಿಮಗೆ ಒಂದು ವರ್ಷದ ಮರಿ ಎಷ್ಟು ವೆಯ್ಟ್ ಬರುತ್ತೆ ಅಂತ ನಿಮಗೆ ಅಪ್ಡೇಟ್ ಮಾಡ್ತಾನೆ ಇದ್ದೆ. ಆ ರೀತಿ ಅಪ್ಡೇಟ್ ಮಾಡ್ತೀನಿ ಅಂದಿದ್ದೆ, ಅದರಿಂದ ನಿಮಗೆ ಸುಮಾರು ವೀಡಿಯೋದಲ್ಲಿ ಸೆಂಡ್ ಮಾಡಿದೆ ಯಾವ ರೀತಿ ಬೆಳವಣಿಗೆ ಐತೈತೆ ವಾತ್ ಮರಿ ಅಂತ. ಈಗ ನೋಡ್ತಾ ಇರ್ಬೋದು, ಇನ್ನು ಯುಗಾದಿ ಹಬ್ಬದ ಟೈಮಲ್ಲಿ ಮಾಡಿದ್ದು ನಾನು. ಇನ್ನು ಯುಗಾದಿಗೆ ಒಂದು ವರ್ಷ ಆಯ್ತದೆ. ಆಗ ಕಟಿಂಗ್ ಮಾಡಿಬಿಟ್ಟು ಎಷ್ಟು ಬರುತ್ತೆ ಅಂತ ನಿಮಗೆ ತಿಳಿಸ್ತೀನಿ. ಈಗ ನೋಡ್ತಾ ಇರ್ಬೋದು ಯಾವ ರೀತಿ ಐತೆ ಅಂತ ವಾತ ನೋಡೋದ. ಎಷ್ಟು ಕೆ ಜಿ ನಾವು ಲೆಕ್ಕ ಹಾಕಿಲ್ಲ, ಅಂದಾಜಾಗಿ ಫ್ರೆಂಡ್ಸ್ ಎಷ್ಟು ಕೆ ಜಿ ಬರ್ಬೋದು ಅಂತ ಕಮೆಂಟ್ ಮಾಡಿ. ಆಮೇಲೆ ಇನ್ನೊಂದು ವಿಷಯ ಏನು ತಿಳಿಸ್ತೀನಿ ಅಂದರೆ, ವಾತಕ್ಕೆ ಈ ಸತಿ ಇಡನೂ ಕೆಸಿಲ್ಲ, ಮತ್ತು ಒಂದು ಮೆಡಿಸನ್ನು ಒಂದು ಇಂಗ್ಲೀಷ್ ಚೆನ್ನಾಗಿರೋದು ಅಂದರೆ ಒಂದು ಹುಷಾರು ಏನೂ ತಪ್ಪಿಲ್ಲ. ಏನು ಒಂದು ಜಂತುಳು ಮಾತ್ರೆ ಆಗಿರ್ಬೋದು ಏನೂ ಹಾಕಿಲ್ಲ. ಮಾಮೂಲಿ ಯಾವ ರೀತಿ ಆಡು ಮರಿ ಆಗ್ತೋ ಆಗಿಂದ ಅದೇ ರೀತಿ ಬೆಳೆಸ್ಕೊಬಂದವಿ ನೋಡೋದು. ಆಮೇಲೆ ಇನ್ನೊಂದು ಏನಪ್ಪ ವಿಷಯ ಅಂದರೆ ಫ್ರೆಂಡ್ಸ್, ಈ ಸತಿ ನಮ್ಮ ಮಾಡು ಏನಕ್ಕೋ ಮರಿನೇ ಹಾಕಿಲ್ಲ. ಏನಕ್ಕಪ್ಪ ಅಂದರೆ ಜಾಸ್ತಿ ನಮ್ಮ ಮನೆಯವರೆಲ್ಲ ತಿಂಡಿ ಕೊಟ್ಬಿಟ್ಟು ಅದರಿಂದ ಅದು ಬತ್ಕೊಂಡು ಮರಿ ಹಾಕಿಲ್ಲ ನೋಡೋದ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ತೀನಿ ಅದ್ರ ಮಾಹಿತಿಯ ಯಾವ ರೀತಿ ಆಗುತ್ತೆ ಏನು ಅಂತ. ನೋಡ್ತಾ ಇರ್ಬೋದು ನೀವು, ಜಾಸ್ತಿ ಬತ್ಕೊಬಿಟ್ಟು ಇಷ್ಟೊತ್ತು ಖಾಲಿ ಒಂದು ಬ್ಯಾಚ್ ಮರಿ ಹಾಕಬೇಕಾಯ್ತು, ಹಾಕಿಲ್ಲ. ನೋಡ್ತಾ ಇರ್ಬೋದು ನೀವು ಫ್ರೆಂಡ್ಸ್, ಮಾಳ್ಕ ಇದೊಂದು ಸ್ವಲ್ಪ ಹುಷಾರು ತಪ್ಪಿಬಿಟ್ಟಿತ್ತು, ಮಂಕಾಗೈತೆ. ಮೆಡಿಸನ್ ಎಲ್ಲ ಚೆನ್ನಾಗಿ ಕೊಟ್ಟವಿ, ಏನಿಲ್ಲ ಅಂದರೆ ನೋಡ್ತಾ ಇರ್ಬೋದು. ಆಮೇಲೆ ನಮ್ಮ ಇನ್ನೊಂದು ಏನಪ್ಪ ಅಂದರೆ ವಿಷಯ, ಈ ಸತಿ ನಮ್ಮ ವಾದದಲ್ಲಿ ನಾವು ಇಡ ಹಾಕ್ಸಿಲ್ಲ. ಏನಕ್ಕೋಸ್ಕರಪ್ಪ ಅಂದರೆ, ಈಗ ನಾವು ಯಾವಾಗಲೂ ನಾವು ವಾತ್ಗಳು ತಂದು ಸಾಕೋದಾಗಿರ್ಬೋದು, ಇಲ್ಲ ಮನೆ ವಾದ ಆಗಿರ್ಬೋದು, ಏನು ಮಾಡವು ಇಡ ತಂದು ಒಂದು ಸುಮಾರು ಒಂದು ವಾತಾವರಣ ಸ್ವಲ್ಪ ಚೂರು ಬಲ್ಲಿತ್ತು ಅಂದಾಗ ಇಡ ಹಾಕ್ಸವು. ಏನಕ್ಕೋಸ್ಕರಪ್ಪ ಅಂದರೆ, ಅದು ಚೆನ್ನಾಗಿ ಈಗ ಗಲಾಟೆ ಆಗಿರ್ಬೋದು, ಹಿಡ್ಕೊಳ್ಳೋದಾಗಿರ್ಬೋದು, ಏನೋ ಒಂದು ಸ್ವಲ್ಪ ಸ್ಮೂತ್ ಆಗೋದು. ಆಮೇಲೆ ಲಾಂಗು ವೇಟು ಚೆನ್ನಾಗಿ ಬರ್ತದೆ ಅಂತ ನಾವು ತಿಳ್ಕೊಂಡಿದ್ದೆವು. ಈ ಸತಿ ಏನಪ್ಪ ಅಂದರೆ, ಹಂಗೆ ಬೆಳೆಸಿ ಒಂದು ವರ್ಷ ನೋಡೋಣ ಅಂದ್ಬಿಟ್ಟು ಇದು ಮಾಡವಿ. ಈ ರೀತಿ ಒಳ್ಳೆ ಬೆನಿಫಿಟ್ ಆಯ್ತದೆ, ಇಲ್ಲ ಇಡೋಕ್ಕೆ ಸೂರ್ಯ ಬೆನಿಫಿಟು ಅಂತ ತಿಳ್ಕೊಳ್ಳೋದ. ಒಟ್ಟಿನಲ್ಲಿ ಗಲಾಟೆನೇ ವಾತ ಹಿಡಿಯೋಕ್ಕೆ ಆಗೋಲ್ಲ ನೋಡೋದ. ಏನೂ ಆಗೋಲ್ಲ. ಜಾಸ್ತಿ ಸಾಕ್ತೀನಿ ಅಂದರೆ ಕಷ್ಟ ಆಗ್ಬೋದು ಈ ರೀತಿ, ಆದರೆ ಒಂದು ನೋಡೋದ ಯಾವ ರೀತಿ ಆಯ್ತದೆ ಅಂತ ನೋಡ್ಕೊಳ್ಳೋದ ಅಂದ್ಬಿಟ್ಟು ನಿಮಗೆಲ್ಲ ತಿಳಿಸ್ತೀನಿ ಮುಂದಿನ ವೀಡಿಯೋದಲ್ಲಿ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನೀವು, ನಮ್ಮ ಆತ ಎಷ್ಟು ಕೆ ಜಿ ಬರ್ಬೋದು ಅಂತ ನೀವು ಕಮೆಂಟ್ ಮಾಡಿ. ಮತ್ತು ಈ ಆಡು ಎಷ್ಟು ಕೆ ಜಿ ಬರ್ಬೋದು ಅಂತ ತಿಳಿಸಿ. ನೋಡೋದ ಮುಂದಿನ ದಿನಗಳಲ್ಲಿ ಫಲ ನಿಂತ್ಕೊಳ್ಳುತ್ತೆ ಇಲ್ಲ ಅಂತ ನಿಮಗೆ ತಿಳಿಸ್ತೀನಿ ಏನು ಮಾಡ್ತೀವಿ ಅಂತ. ನೋಡ್ತಾ ಇರ್ಬೋದು ನೀವು. ಆಮೇಲೆ ಮಾಳ್ಕ ಈಗ ವಾತಂಗೆ ತೆಗೆದು ನೋಡಿ, ಒಂದು ಸುಮಾರು 8-9 ತಿಂಗಳು ಅಷ್ಟು ಆಗೈತೆ. ಅಂದರೆ ಇನ್ನು ಯುಗಾದಿ 2.5 ತಿಂಗಳು 3 ತಿಂಗಳು ಇರೋದ್ರಿಂದ ನೋಡೋದ ಮುಂದಿನ ಇದು ಈಗ ವಾತಂಗೆ ಕೊಡಿಸವಿ ಈಗ ಒಂದು ವಾರದಲ್ಲಿ ಅಂತಲೇ ಹೇಳ್ತೀನಿ. ನೋಡ್ತಾ ಇರೋದು ನೀವು ಯಾವ ರೀತಿ ಐತೆ ಅಂತ ನಾಟಿ ಮೇಕೆಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆದ್ಬಿಟ್ಟು ಮರಿಬೇಡಿ ಅಂತ ಮುಕ್ತಾಯಗೊಳಿಸುತ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.